ಎಲ್ರಿಗೂ ನಮಸ್ಕಾರ. ಒಂದು ಕತೆ ಹೇಳಬೇಕು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. సుబ్బారెడ్డి ఇప్పుడు వాడెవడో కోలార్ ఇంకా వచ్చి మాట్లాడుతూ ఉంటే మీరెಲ್ಲರೂ ఊరికే ఉండారు. మాట్లాడండ్రా ಅಂತ ಹೇಳ್ಬಿಟ್ಟು ನನ್ನ ಸಮುದಾಯದವ್ರನ್ನ ನನ್ನ ವಿರುದ್ಧ ಮಾತಾಡ್ಸಿದ್ರ ಖುಷಿ, ಥ್ಯಾಂಕ್ ಯು. ಆದರೆ ಇವತ್ತಿಂದ ನಿಮ್ಮ ವಿರುದ್ಧ ಎಲ್ಲ ಸಮುದಾಯದವರು ಮಾತಾಡ್ತಾರೆ, ಎಲ್ಲ ಹುಡುಗರು ನಿಮ್ಮ ವಿರುದ್ಧ ಇವತ್ತಿಂದ ಮಾತಾಡ್ತಾರೆ. ಆ ವಿಡಿಯೋಗಳು ಅಪ್ಲೋಡ್ ಆಗ್ತಾನೇ ಇರ್ತೈತಿ ಸಾಮಾಜಿಕ ಜಾಲತಾಣದಲ್ಲಿ. ನಾನು ನಿಮಗೆ ಮಿನಿಸ್ಟ್ರ್ ಏನಾದರೂ ಸಿಕ್ಬಿಟ್ರೆ ತುಂಬ ಸ್ಟ್ರಾಂಗ್ ಆಗಿಬಿಡ್ತೀರಾ, ಆವಾಗ ಒಂದಷ್ಟು ಜನಕ್ಕೆ ಇನ್ನೂ ಜಾಸ್ತಿ ಅನ್ಯಾಯ ಆಗುತ್ತೆ ಅಂತೇಳ್ಬಿಟ್ಟು ಮಿನಿಸ್ಟ್ರಿ ಬೇಡ ಅಂತೇಳ್ಬಿಟ್ಟು ಹೇಳಿದ್ದು. ಆದರೆ ಇವಾಗ ಏನು ಬಯಸ್ತಾ ಇದ್ದೀನಿ ಅಂದರೆ, ನೀವು ಮಿನಿಸ್ಟ್ರ್ ಆಗಿದ್ದಾಗಲೇ ನಿಮ್ಮನ್ನು ಸೋಲಿಸ್ಬೇಕು ಅಂತ ಬಯಸ್ತಾ ಇದ್ದೀನಿ. ನೀವು ಮಿನಿಸ್ಟ್ರ್ ಆಗಿದ್ದಾಗಲೇ ನಿಮ್ಮ ಬೆಂಬಲಿಗರು ಹಾಕ್ಕೊಂಡಿರೋಂಥ ಕಾಂಪೌಂಡ್ಗಳನ್ನ ತೆಗೆಸ್ಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ನೀವು ಮಿನಿಸ್ಟ್ರ್ ಆಗಿದ್ದಾಗಲೇ ನೀವು ಅಕ್ರಮವಾಗಿ ಮಾಡಿರೋಂತಹ ಭಾರಗಳನ್ನೆಲ್ಲ ಒಂದಷ್ಟು ಭಾರಗಳನ್ನ ತೆಗೆಸ್ಬೇಕು ಅಂತೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಮುಖಾಂತರ ನಾನೇನು ಮನವಿ ಮಾಡ್ತಾಯಿದ್ದೀನಿ ಅಂದರೆ, ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವ್ರಿಗೆ ಮಿನಿಸ್ಟ್ರಿ ಕೊಡಿ. ಅವ್ರ ಮಿನಿಸ್ಟ್ರಿ ತಗೊಳ್ಳಿ, ಆಮೇಲೆ ನಾವು ಹೋರಾಟ ಮಾಡೋಣ. ಎಲ್ಲ ಥರ ಶಕ್ತಿ ನಮಗೂ ಇದೆ. ದುಡ್ಡನ್ನ ಮುಖಾಂತರ ಹೋರಾಟ ಮಾಡ್ಕೊಂಡು ಬಂದಿರೋ ಅಂಥ ವ್ಯಕ್ತಿ ಅಲ್ಲ ಸಂದೇಶ. ನಿಮ್ಮ ದುಡ್ಡು ಎಷ್ಟು ಕೆಲಸ ಮಾಡ್ತೋ ನೋಡೋಣ. ಲಕ್ಷ ಲಕ್ಷ ಕೋಟಿ ಇರೋಂಥ ಸ್ಟಾಲಿನ್ ಸೋತಿದ್ದಾರೆ ಎಲೆಕ್ಷನಲ್ಲಿ, ಮರಿಬೇಡಿ. ನೂರಾರು ಕೆಲಸಗಳು ಮಾಡಿರೋಂತಹ ಸುಧಾಕರ್ ಅವರು ಎಲೆಕ್ಷನಲ್ಲಿ ಸೋತಿದ್ದಾರೆ. ನಂದೆ ಅಂತ ಮೆರೆದವರೆಲ್ಲ ಎಲೆಕ್ಷನಲ್ಲಿ ಸೋತಿದ್ದಾರೆ. ನನ್ನ ಜನರು ನನ್ನ ಮೇಲೆ ಎತ್ಕಟ್ಟಿದ್ದೀರಾ, ಇದ್ರ ಇಂಪ್ಯಾಕ್ಟು ನಾಳೆಯಿಂದ ತಿಳ್ಕೊತೀರಾ. ಆದರೆ ಒಂದೇ ಒಂದು ಫೈನಲ್ ಆಗಿ ಹೇಳ್ತೀನಿ, ಅಲ್ಲಿರೋಂಥವರೆಲ್ಲ ಪಕ್ಷಿಗಳೇ, ಅಲ್ಲಿರೋಂಥವರೆಲ್ಲ ಕೌಸುಗಳೇ. ಅವ್ರು ನಾವು ಹೆಂಗೆ ಬೇಕು ಹಂಗೆ ಬೇಟೆ ಆಡ್ಬೋದು, ಯಾರ ಮೇಲೆ ಬೇಕೋ ಅವ್ರ ಮೇಲೆ ಕೇಸುಗಳು ಮಾಡಿಸ್ಬೋದು, ರೌಡಿ ಶೀಟ್ಗಳು ಮಾಡಿಸ್ಬೋದು ಅಂತೇಳ್ಬಿಟ್ಟು ನೀವೇನು ಅಂದ್ಕೊಂಡಿದ್ದೀರಾ? ಅದು ಕೌಸು ಪಕ್ಷಿಗಳು ಅಂತೇಳ್ಬಿಟ್ಟು ನಮ್ಮನ್ನೇನು ಬಯಸಿದ್ದೀರಾ? ನೀವು ಅಂದ್ಕೊಂಡಿರೋಂಥ ಥರ ನಮ್ಮ ಸಮುದಾಯ ಕೌಸು ಪಕ್ಷಿಗಳ ಸಮುದಾಯ ಅಲ್ಲ. ಬಾಬಾ ಸಾಹೇಬ್ರೆ ಹೇಳಿದ್ದಾರೆ, ನಮ್ಮ ಸಮುದಾಯ ನಾವೆಲ್ಲ ಕುರಿಗಳಲ್ಲ, ನಾವೆಲ್ಲ ಹುಲಿಗಳು. ನಾವೇನು ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಹಂತವಾಗಿ ನಿಮಗೆ ಗೊತ್ತಾಗುತ್ತೆ. ಸುಬ್ಬಾರೆಡ್ಡಿ ಅವರೇ, 5ನೇ ಕ್ಲಾಸ್ ಹುಡುಗನಿಂದ 60 ವರ್ಷದ 70 ವರ್ಷದ 80 ವರ್ಷದ ಮುದುಕರ ತನಕ ಪ್ರತಿಯೊಬ್ಬರು ನಿಮ್ಮ ವಿರುದ್ಧ ಮಾತಾಡ್ತಾರೆ ಇವತ್ತಿಂದ. ಥ್ಯಾಂಕ್ ಯು. ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಒಂದು ಕತೆ ಹೇಳಬೇಕು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ವಿಚಾರ ಅಂದರೆ, ಒಂದು ದೊಡ್ಡ ಕಾಡು. ಆ ಕಾಡಲ್ಲಿ ಒಬ್ಬ ಚಾಣಾಕ್ಷ ಬೇಟೆಗಾರ ಬೇಟೆ ಆಡಿಕೊಂಡು ಒಂದಷ್ಟು ಪ್ರಾಣಿಗಳನ್ನ ಅವುಗಳನ್ನ ಅವನಿಗೆ ಏನೇನು ಬೇಕೋ ಅವುಗಳನ್ನೆಲ್ಲ ಬೇಟೆ ಆಡಿಕೊಂಡು ತಿನ್ಕೊಂಡು ಜೀವನ ಮಾಡ್ತಾಯಿರ್ತಾನೆ. ಈ ವ್ಯಕ್ತಿಗೆ ಒಂದು ಸಲ ಏನು ಕಾಣಿಸುತ್ತಂದರೆ, ಈ ಕೌಸ್ ಪಕ್ಷಿಗಳು ಅಂತೀವಿ ನಾವು ನಮ್ಮ ಕಡೆ. ಅಂದರೆ ಜಾಸ್ತಿ ದೂರ ಹಾರಕ್ಕಾಗಲ್ಲ ಅವುಗಳ ಕೈಯಲ್ಲಿ. ಹಾರಕ್ಕಾಗಿಲ್ಲ ಅಂದರೂ ಆ ಪಕ್ಷಿಗಳನ್ನ ಹಿಡಿಯೋಕ್ಕಾಗಲ್ಲ, ತುಂಬ ಕಷ್ಟ. ಅಂಥ ಪಕ್ಷಿಗಳು ಗುಂಪಾಗಿರ್ತವೆ. ಈ ಪಕ್ಷಿಗಳು ಒಂದು ಸಲ ಬೇಟೆಗಾರನ ಕಣ್ಣು ಕಾಣಿಸ್ತೈತಿ. ಏನೇನೋ ಬಾಧೆ ಬೀಳ್ತಾನೆ, ಆ ಪಕ್ಷಿನ ಹಿಡಿಯೋಕ್ಕಾಗಲ್ಲ. ಅದರಲ್ಲಿ ಏನು ಮಾಡ್ತಾನಂದರೆ, ಏನಾದರೂ ಬಾಧೆ ಬಿದ್ದು ಒಂದು ಪಕ್ಷಿನಾದರೂ ಹಿಡಿಬೇಕು ನಾವು ಅಂತ ಒಂದು ಕೌಸ್ ಪಕ್ಷಿನ ಹಿಡಿತಾನೆ. ಹಿಡಿದು ಬಿಟ್ಟು ಅದನ್ನು ಒಂದು ಪಂಜರದಲ್ಲಿ ಹಾಕ್ತಾನೆ. ಪಂಜರದಲ್ಲಿ ಹಾಕಿ ಅದಕ್ಕೇನು ಬೇಕು, ಅದಕ್ಕೆ ಹೇಳಿಲ್ಲಂದರೂ ಅದಕ್ಕೆ ಗೋಡಂಬಿ ಬೇಕಾ, ದ್ರಾಕ್ಷಿ ಬೇಕಾ, ಇನ್ನೂ ಕಾಸ್ಟ್ಲಿ ಆಗಿರೋಂಥ ಎಲ್ಲ ವಸ್ತುಗಳನ್ನ, ತಿನ್ನೋಂಥ ತಿಂಡಿಗಳನ್ನ, ಪದಾರ್ಥಗಳನ್ನ ಪ್ರತಿಯೊಂದನ್ನು ಕೊಡ್ತಾ ಇರ್ತೈತಿ. ಯಾರೋ ಕೊಡ್ತಾ ಇರ್ತಾನೆ ಈ ಬೇಟೆಗಾರ. ಕೊಟ್ಟು ಏನು ಮಾಡ್ತಾನಂದರೆ, ಆ ಪಕ್ಷಿ ಯಾವ ಥರ ನಡ್ಕೊಳ್ತೈತೆ, ಅದರ ಏನೋ ನಡವಳಿಕೆ ಏನು, ಅದು ಕಷ್ಟ ಇದ್ದಾಗ ಯಾವ ಥರ ಸೌಂಡ್ ಮಾಡುತ್ತೆ, ಅಳ್ಳವಾಗ ಯಾವ ಥರ ಸೌಂಡ್ ಮಾಡ್ತೈತೆ, ಖುಷಿಯಾಗಿದ್ದಾಗ ಯಾವ ಥರ ಇರುತ್ತೆ, ಇದನ್ನೆಲ್ಲ ಒಂದು ರೆಕಾರ್ಡ್ ಮಾಡ್ಕೊತಾನೆ. ಆಡಿಯೋಗೆ ಹಾಕ್ಕೊಂಡು ರೆಕಾರ್ಡ್ ಮಾಡಿಕೊಂಡು ಅದನ್ನು ಸಾಕ್ಕೊತಾನೆ ಪಕ್ಷಿನ. ಆ ಪಕ್ಷಿ, ನಾನು ಪಂಜರದಲ್ಲಿದ್ದೀನಿ, ನಾನು ಆ ಬೇಟೆಗಾರ ಹೆಂಗೆ ಹೇಳಿದ್ರೆ ಹಂಗೆ ಕೇಳಬೇಕು ಅನ್ನೋ ಪರಿಜ್ಞಾನನೂ ಇಲ್ದಿರ ನನಗೇನು ಬೇಕು ಅದು ಕೊಡ್ತಾ ಇರ್ತಾನೆ. ಬೇಟೆಗಾರನೇ ಗ್ರೇಟು ಅನ್ನೋ ಲೆಕ್ಕಾಚಾರದಲ್ಲಿ ಆ ಬೇಟೆಗಾರನ ನಂಬಿ ಅದು ಹಾಕೋ ಅಂಥ ಗೋಡಂಬಿ ದ್ರಾಕ್ಷಿನ ತಿನ್ಕೊಂಡಿರ್ತೈತಿ. ಈ ಬೇಟೆಗಾರ ಏನು ಮಾಡ್ತಾನಂದರೆ, ಅದು ಏನೇನು ವಾಯ್ಸ್ ಮಾಡ್ತೈತೋ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ತಗೊಂಡೋಗಿ
ದೊಡ್ಡ ಒಂದು ಫಾರೆಸ್ಟಲ್ಲಿ ಒಂದು ಸೌಂಡ್ ಬಾಕ್ಸಲ್ಲಿ ಹಾಕಿ ಪ್ಲೇ ಮಾಡ್ತಾನೆ, ಸುತ್ತು ಬಲೆ ಕಟ್ಟಿಬಿಟ್ಟು. ಆ ಪಕ್ಷಿ ಅಳ್ಳೋ ಥರ ಒಂದು ಸೌಂಡ್ ಮಾಡಿ ಅದನ್ನ ಕ್ರಿಯೇಟ್ ಮಾಡಿ ಅದನ್ನ ತಗೊಂಡೋಗಿ ಕಾಡಲ್ಲಿ ಸೌಂಡ್ ಪ್ಲೇ ಮಾಡಿದ ತಕ್ಷಣ ಆ ಸಮುದಾಯದ ಪಕ್ಷಿಗಳೆಲ್ಲ, ಅಯ್ಯೋ ನನ್ನ ಸಮುದಾಯದವ್ರಿಗೇನೋ ಆಗ್ಬಿಟ್ಟೈತೆ, ನಾನು ಇಮಿಡಿಯೇಟಾಗಿ ಹೋಗ್ಬೇಕು ಅಂತೇಳ್ಬಿಟ್ಟು ಅದಕ್ಕೇನೋ ಆಯಿತು ಅಂತೇಳ್ಬಿಟ್ಟು ಬಂದ ಎಲ್ಲ ಪಕ್ಷಿಗಳು ಅಟ್ ಎ ಟೈಮ್ ಬಲೆಯಲ್ಲಿ ಬಿದ್ದೋತೈತಿ. ಆ ಎಲ್ಲ ಪಕ್ಷಿಗಳು ಬಲೆಯಲ್ಲಿ ಬಿದ್ದೋಗಿದ್ದಾಗ ಪೂರ್ತಿ ಖುಷಿಯಾಗಿ ಈ ಬೇಟೆಗಾರ ಆ ಪಕ್ಷಿಗಳನ್ನೆಲ್ಲ ಎತ್ಕೊಂಡೋಗಿ ಒಂದು ಕಡೆ ಕೂಡಾಕಿ ಒಂದೊಂದು ಪಕ್ಷಿನೇ ಕೈಗೆ ಎತ್ಕೊಂಡು ಅದನ್ನ ಸಾಯಿಸಿ ಅದನ್ನ ರೆಕ್ಕೆಗಳೆಲ್ಲ ಕಿತ್ತಾಕಿ ಆ ಪಂಜರದಲ್ಲಿರೋಂಥ ಪಕ್ಷಿ ಮುಂದೆನೇ ಒಂದೊಂದು ಮೂಳೆನೇ ಕಚ್ಕೊಂಡು ತಿಂತಾ ಇರ್ತಾನೆ ಬೇಟೆಗಾರ. ಆದರೂ ಪಂಜರದಲ್ಲಿರೋಂಥ ಪಕ್ಷಿ ಮಾತಾಡಲ್ಲ. ಏನಕ್ಕೆ ಮಾತಾಡಲ್ಲ? ಅದಕ್ಕೇನು ಬೇಕೋ ಅದನ್ನು ಕೊಡ್ತಾ ಇರ್ತೈತಿ ಬೇಟೆಗಾರ. ನನಗೇನು ಬೇಕೋ ಅದು ಸಿಗ್ತಾ ಇರ್ತೈತೆ, ನನ್ನ ಸಮುದಾಯದವರೆಲ್ಲನ ಸಾಯಲಿ ಬಿಡು, ನನಗೇನು, ನನ್ನ ಸಮುದಾಯದವರೆಲ್ಲನೂ ಸಾಯಲಿ ಬಿಡು, ನನಗೇನು ಬೇಕೋ ಅದನ್ನ ಕೊಡ್ತಾ ಇದ್ದಾನಲ್ಲ ಬೇಟೆಗಾರ, ಸಾಕು ಅಂತ ಅದರ ಕಣ್ಣು ಮುಂದೆನೇ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಪಕ್ಷಿನ ತಿಂತಾ ಇರಬೇಕಾದ್ರೆ ಒಂದೇ ಒಂದು ಮಾತು ಕೂಡ ಮಾತಾಡ್ದಿರ ಸೈಲೆಂಟಾಗಿ ನೋಡ್ಕೊಂಡು ಸೈಲೆಂಟಾಗಿರ್ತಾರೆ ಯಾರೋ ಆ ಪಂಜರದಲ್ಲಿರೋಂಥ ಪಕ್ಷಿ. ಈ ಥರ ಎಲ್ಲ ಸಮುದಾಯಗಳಲ್ಲಿ ಇರ್ತಾರೆ. ಒಂದಷ್ಟು ಬೆಳವಣಿಗೆಗಳು ಇತ್ತೀಚೆಗೆ ನೋಡಿ ತುಂಬ ಖುಷಿಯಾಯಿತು. ಅದಕ್ಕೋಸ್ಕರ ಈ ಒಂದು ಕಥೆನ ಹೇಳಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ಆಮೇಲೆ ನನಗೆ ನಮ್ಮ ಬಾಗೇಪಲ್ಲಿ ಜನತೆ ಕೊಡ್ತಾ ಇರೋಂತಹ ಒಂದು ಬೆಂಬಲ ನೋಡಿ ತುಂಬ ಖುಷಿಯಾಯಿತು. ಎಷ್ಟು ಜನ ನಮ್ಮದು ಸಮಸ್ಯೆ ಇದೆ, ನಮ್ಮದೊಂದು ಕಷ್ಟ ಐತೆ, ನಾವು ನಿಮ್ಮ ಪರವಾಗಿ ಬಂದು ನಿಂತ್ಕೊತೀವಿ, ನಾವೇನು ಬೇಕೋ ಎಲ್ಲ ಮಾಡ್ತೀವಿ, ನೀವು ಮಾಡ್ತಾ ಇರೋಂಥದ್ದು ಕರೆಕ್ಟಾಗಿದೆ, ದಯವಿಟ್ಟು ಮಾತಾಡಿ ಅಂತೇಳ್ಬಿಟ್ಟು ಎಷ್ಟು ಜನ ನನಗೆ ಹೇಳೋದು. ಸುಬ್ಬಾರೆಡ್ಡಿ, ನನ್ನ ಜನ, ನನ್ನ ರಕ್ತನ, ನನ್ನ ಸಮುದಾಯದವ್ರನ್ನ ನನ್ನ ಪರವಾಗಿ ಇರೋಂಥ ಜನನೂ ಕೂಡ ನಾನು ವಿರುದ್ಧವಾಗಿ ಮಾತಾಡೋಂಥ ಕೆಲಸನ ಮಾಡಿಸಿದೀಯಾ. ಧಮ್ಕಿಗಳು ಹಾಕಿ ಬೇರೆ ఏం రాసిస్తుంటారు మాట్లాడండిరా. దుడ్లు కాసులు కావాల్సి ఉంటే మాత్రం నాకు వస్తారు, పనులు కావాల్సి ఉంటే మాత్రం నా దగ్గరకు వస్తారు. ఇప్పుడు వాడెవడో కొల్లారిని ఇంకా వచ్చి మాట్లాడుతూ ఉంటే మీరే వాళ్ళ ఊరికే ఉండారు, మాట్లాడండిరా ಅಂತ ಹೇಳ್ಬಿಟ್ಟು ನನ್ನ ಸಮುದಾಯದವ್ರನ್ನ ನನ್ನ ವಿರುದ್ಧ ಮಾತಾಡ್ಸಿದ್ದೀರಾ, ಖುಷಿ, ಥ್ಯಾಂಕ್ ಯು. ಆದರೆ ಇವತ್ತಿಂದ ನಿಮ್ಮ ವಿರುದ್ಧ ಎಲ್ಲ ಸಮುದಾಯದವರು ಮಾತಾಡ್ತಾರೆ, ಎಲ್ಲ ಹುಡುಗರು ನಿಮ್ಮ ವಿರುದ್ಧ ಇವತ್ತಿಂದ ಮಾತಾಡ್ತಾರೆ. ಆ ವಿಡಿಯೋಗಳು ಅಪ್ಲೋಡ್ ಆಗ್ತಾನೇ ಇರ್ತೈತಿ ಸಾಮಾಜಿಕ ಜಾಲತಾಣದಲ್ಲಿ. ನಾನು ನಿಮಗೆ ಮಿನಿಸ್ಟ್ರ್ ಏನಾದರೂ ಸಿಕ್ಬಿಟ್ರೆ ತುಂಬ ಸ್ಟ್ರಾಂಗ್ ಆಗಿಬಿಡ್ತೀರಾ, ಆವಾಗ ಒಂದಷ್ಟು ಜನಕ್ಕೆ ಇನ್ನೂ ಜಾಸ್ತಿ ಅನ್ಯಾಯ ಆಗುತ್ತೆ ಅಂತೇಳ್ಬಿಟ್ಟು ಮಿನಿಸ್ಟ್ರಿ ಬೇಡ ಅಂತೇಳ್ಬಿಟ್ಟು ಹೇಳಿದ್ದು. ಆದರೆ ಇವಾಗ ಏನು ಬಯಸ್ತಾ ಇದ್ದೀನಿ ಅಂದರೆ, ನೀವು ಮಿನಿಸ್ಟ್ರ್ ಆಗಿದ್ದಾಗಲೇ ನಿಮ್ಮನ್ನು ಸೋಲಿಸಬೇಕು ಅಂತ ಬಯಸ್ತಾ ಇದ್ದೀನಿ. ನೀವು ಮಿನಿಸ್ಟ್ರ್ ಆಗಿದ್ದಾಗಲೇ ನಿಮ್ಮ ಬೆಂಬಲಿಗರು ಹಾಕ್ಕೊಂಡಿರೋಂಥ ಕಾಂಪೌಂಡ್ಗಳನ್ನ ತೆಗೆಸ್ಬೇಕು ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ನೀವು ಮಿನಿಸ್ಟ್ರ್ ಆಗಿದ್ದಾಗಲೇ ನೀವು ಅಕ್ರಮವಾಗಿ ಮಾಡಿರೋಂತಹ ಭಾರಗಳನ್ನೆಲ್ಲ ಒಂದಷ್ಟು ಭಾರಗಳನ್ನ ತೆಗೆಸ್ಬೇಕು ಅಂತೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಮುಖಾಂತರ ನಾನೇನು ಮನವಿ ಮಾಡ್ತಾ ಇದ್ದೀನಿ ಅಂದರೆ, ಸನ್ಮಾನ್ಯ ಶ್ರೀ ಸುಬ್ಬಾರೆಡ್ಡಿ ಅವ್ರಿಗೆ ಮಿನಿಸ್ಟ್ರಿ ಕೊಡಿ, ಅವ್ರ ಮಿನಿಸ್ಟ್ರಿ ತಗೊಳ್ಳಿ, ಆಮೇಲೆ ನಾವು ಹೋರಾಟ ಮಾಡೋಣ. ಎಲ್ಲ ಥರ ಶಕ್ತಿ ನಮಗೂ ಇದೆ. ದುಡ್ಡನ್ನ ಮುಖಾಂತರ ಹೋರಾಟ ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ಅಲ್ಲ ಸಂದೇಶ್. ನಿಮ್ಮ ದುಡ್ಡು ಎಷ್ಟು ಕೆಲಸ ಮಾಡ್ತೋ ನೋಡೋಣ. ಲಕ್ಷ ಕೋಟಿ ಇರೋಂಥ ಸ್ಟಾಲಿನ್ ಸೋತಿದ್ದಾರೆ ಎಲೆಕ್ಷನಲ್ಲಿ, ಮರಿಬೇಡಿ. ನೂರಾರು ಕೆಲಸಗಳು ಮಾಡಿರೋಂತಹ ಸುಧಾಕರ್ ಅವರು ಎಲೆಕ್ಷನಲ್ಲಿ ಸೋತಿದ್ದಾರೆ. ನಂದೆ ಅಂತ ಮೆರೆದವರೆಲ್ಲ ಎಲೆಕ್ಷನಲ್ಲಿ ಸೋತಿದ್ದಾರೆ. ನನ್ನ ಜನರು ನನ್ನ ಮೇಲೆ ಎತ್ಕಟ್ಟಿದ್ದೀರಾ, ಇದ್ರ ಇಂಪ್ಯಾಕ್ಟು ನಾಳೆಯಿಂದ ತಿಳ್ಕೊತೀರಾ. ಆದರೆ ಒಂದೇ ಒಂದು ಫೈನಲ್ ಆಗಿ ಹೇಳ್ತೀನಿ, ಅಲ್ಲಿರೋಂಥವರೆಲ್ಲ ಪಕ್ಷಿಗಳೇ, ಅಲ್ಲಿರೋಂಥವರೆಲ್ಲ ಕೌಸುಗಳೇ, ಅವ್ರು ನಾವು ಹೆಂಗೆ ಬೇಕು ಹಂಗೆ ಬೇಟೆ ಆಡ್ಬೋದು, ಯಾರ ಮೇಲೆ ಬೇಕೋ ಅವ್ರ ಮೇಲೆ ಕೇಸುಗಳು ಮಾಡಿಸ್ಬೋದು, ರೌಡಿ ಶೀಟ್ಗಳು ಮಾಡಿಸ್ಬೋದು ಅಂತೇಳ್ಬಿಟ್ಟು ನೀವೇನು ಅಂದ್ಕೊಂಡಿದ್ದೀರಾ? ಅದು ಕೌಸು ಪಕ್ಷಿಗಳು ಅಂತೇಳ್ಬಿಟ್ಟು ನಮ್ಮನ್ನೇನು ಬಯಸಿದ್ದೀರಾ? ನೀವು ಅಂದ್ಕೊಂಡಿರೋಂಥ ಥರ ನಮ್ಮ ಸಮುದಾಯ
ಕೌಜು ಪಕ್ಷಿಗಳ ಸಮುದಾಯ ಅಲ್ಲ. ಬಾಬಾ ಸಾಹೇಬ್ರೆ ಹೇಳಿದ್ದಾರೆ, ನಮ್ಮ ಸಮುದಾಯ ನಾವೆಲ್ಲ ಕುರಿಗಳಲ್ಲ, ನಾವೆಲ್ಲ ಹುಲಿಗಳು. ನಾವೇನು ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಹಂತವಾಗಿ ನಿಮಗೆ ಗೊತ್ತಾಗುತ್ತೆ. ಸುಬ್ಬಾರೆಡ್ಡಿ ಅವರೇ, 5ನೇ ಕ್ಲಾಸ್ ಹುಡುಗನಿಂದ 60 ವರ್ಷದ 70 ವರ್ಷದ 80 ವರ್ಷದ ಮುದುಕರ ತನಕ ಪ್ರತಿಯೊಬ್ಬರು ನಿಮ್ಮ ವಿರುದ್ಧ ಮಾತಾಡ್ತಾರೆ ಇವತ್ತಿಂದ. ಥ್ಯಾಂಕ್ ಯು. ಜೈ ಭೀಮ್.